ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗೇನು ಇಲ್ಲ ವೆಂಕಿ, ದೇವಸ್ಥಾನದಾಗೆ ನಿನ್ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ಚಲ್ವಿ ಬೇಜಾರು ಮಾಡ್ಕೊಂಡವಳೆ. ಅಲ್ಲ ಕಣೆ, ಅವಳು ಮದ್ವೆ ಆಗಿ ಇಷ್ಟ ದಿವ್ಸ ಆಯ್ತು, ಇನ್ನು ಅರ್ಶನದ ದಾರದಲ್ಲೇ ಇದ್ದಾಳಲ್ಲೇ. ಅವಳ ಗಂಡನ್ಗೆ ತಾಳಿ ಮಾಡಿಸೋ ಯೋಗ್ಯತೆನೂ ಇಲ್ವಾ? ಈ ಸಂಪತ್ಗೆ ಮದ್ವೆ ಯಾಕೆ ಆಗ್ಬೇಕಾಗಿತ್ತು? ಇಲ್ಲ ವೆಂಕಿ, ಹಾಗೆಲ್ಲ ಹೇಳ್ಬೇಡ. ನಿಜ ಹೇಳ್ಬೇಕು ಅಂದ್ರೆ ಅಂತ ಒಳ್ಳೆಯವನ್ನ ಮದುವೆ ಆಗಕ್ಕೆ ನನಗೆ ಯೋಗ್ಯತೆ ಇರಲಿಲ್ಲ. ವೆಂಕಿ, ಹಂಗೆಲ್ಲ ಹೇಳ್ಬೇಡ. ನೀನೊಬ್ಬ ನನಗೆ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಜೀವಂತವಾಗೇ ಇರ್ತಿರ್ಲಿಲ್ಲ. ನನ್ನ ಜೀವನಕ್ಕೆ ಹೊಸ ಅರ್ಥ ಕೊಟ್ಟಿರೋ ನೀನು. ಮತ್ತೆ ಇದ್ದೀರ ಸಾಯ್ಬೇಕು ಅನ್ಕೊಂಡವಳಿಗೆ ಶ್ರೀಮತಿ ಅನ್ನೋ ಪಟ್ಟ ಕೊಟ್ಟವ್ ನೀನು. ಒಂದ್ ಹೆಣ್ಣಿಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ವೆಂಕಿ, ಬಾಯಿಲೆ. ವೆಂಕಿ, ಒಂದು ಹೆಣ್ಣಿಂದು ಬದುಕು ಸಂಪೂರ್ಣ ಆಗೋದು ಮದುವೆ ಆದಾಗ ಮಾತ್ರ ಅಪ್ಪ. ಜೀವನದಲ್ಲಿ ಕಷ್ಟನೋ ಸುಖನೋ ಒಂದು ಮದುವೆ ಅಂತ ಆಗ್ಬೇಕು ವೆಂಕಿ. ಇದು ಮದುವೆ ಅನ್ನೋದು ನಾವೆಲ್ಲ ನಿರ್ಧಾರ ಮಾಡೋದಲ್ಲಪ್ಪ, ಆ ದೇವರೇ ನಿರ್ಧಾರ ಮಾಡಿರೋದು ವೆಂಕಿ. ಯಾರೋ ಏನೋ ಹೇಳಿದ್ರು ಅಂತ ಅವಳು ತಲೆ ಕೆಡಿಸ್ಕೊಳ್ಳೋದು ಅಲ್ದೆ ನೀನು ಹಂಗೆ ಮಾತಾಡ್ತೀಯಲ್ಲಪ್ಪ. ಇಲ್ಲ ವೆಂಕಿ, ಹಂಗೆಲ್ಲ ಹೇಳ್ಬೇಡಪ್ಪ. ನೀನು ಒಳ್ಳೆಯವನು ವೆಂಕಿ. ವೆಂಕಿ, ವೆಂಕಿ, ಚಲ್ವಿ ಕರಿತಾ ಇದ್ದಾಳೆ. ವೆಂಕಿ,
ಇದು ಬೇರೆಯವ್ರ ಕಣ್ಣಿಗೆ ಬರೀ ದಾರ ಆಗಿರ್ಬೋದು, ಆದ್ರೆ ನನಗೆ ನೀನ್ ಕಟ್ಟಿರೋ ರಕ್ಷೆ. ಇದ್ರ ಮುಂದೆ ನಂಗೆ ಯಾವ ಚಿನ್ನನೂ ಬೇಡ. ಚಿನ್ನದಂತ ಗಂಡ ನೀನೇ ಇರುವಾಗ ಬೇರೆ ಚಿನ್ನ ಎಲ್ಲ ಯಾಕೆ ಬೇಕು ಹೇಳು? ನಿನ್ನ ತಾಳಿ ಮಾಡಿಸ್ಕೊಡ್ತೇ ಹೋದ್ರೂ ಪರವಾಗಿಲ್ಲ, ಆದ್ರೆ ನನ್ ಕೊನೆ ಉಸಿರಿರೋವರೆಗೂ ನೀನ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು. ನಿಮ್ ಮಟ್ಲಲ್ಲೇ ಬಿಡ್ಬೇಕು, ಮುತ್ತೈದೆ ಯಾಕೆ ಸಾಯ್ಬೇಕು. ಏನ್ ಮಾಡ್ಲಿ, ಯಾರನ್ನ ಕೇಳಲಿ? ಸಿದ್ದು ಅವ್ರ ಅಣ್ಣನ ಯಾಕೆ ಕೇಳಬಾರ್ದು? ಅವ್ರು ತುಂಬ ಒಳ್ಳೆಯವರು. ಈ ವಿಷಯವಾಗಿ ಏನಾದರೂ ಒಂದು ಸಹಾಯ ಮಾಡೇ ಮಾಡ್ತಾರೆ. ಹಂಗೆಲ್ಲ ಜಗಳ ಮಾಡ್ಕೊಬಿಡಿಕಂಡ್ರಲ್ಲ. ಒಂದು ಪಕ್ಷದಲ್ಲಿರೋರು ಇನ್ನೊಂದು ಪಕ್ಷಕ್ಕೆ ಹೋಗೋದು ಸಹಜ. ಅದಕ್ಕೆಲ್ಲ ಹೊಡೆದಾಡ್ಕೊಂಡರೆ ಥೋ ಬಡತವ. ನಿಮ್ಗೇನು ಅರ್ಥ? ಏಯ್ ಒಂದು ನಿಮಿಷ ಇರಲ್ಲ, ನಾನು ಆಮೇಲೆ ಮಾಡ್ತೀನಿ. ಇದಾಕವ? ಅದು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ನಂತವ? ಅದೇನು ಹೇಳಿ? ನೀವೇನು ಅನ್ಕೊಂಡಿಲ್ಲ ಅಂದರೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ನನ್ನಿಂದ ಸಹಾಯವಾ? ಅದೇನು ಅಂತ ಹೇಳವ. ಯಾವುದೇ ಸಂಕೋಚ ಪಟ್ಕೊಳ್ಳದೆ ಕೇಳಿ, ಅದೇನಿದ್ರು ನಾನು ಮಾಡ್ತೀನಿ. ಅದು ಖುಷಿ ತುಂಬ ಚಿಕ್ಕ ವಯಸ್ಸಲ್ಲೇ ಅವ್ರ ಅಮ್ಮನ್ನ ಕಳ್ಕೊಂಡ್ಳು. ಅದಾದಮೇಲೆ ಅವ್ರ ಅಪ್ಪ ಮತ್ತು ಅಜ್ಜಿ ಜೊತೆನೇ ಬೆಳೆದ್ಲು. ಒಂದು ಆಕ್ಸಿಡೆಂಟಲ್ಲಿ ಅವ್ರ ಅಪ್ಪ ಅಜ್ಜಿ ಇಬ್ಬರು ತೀರ್ಕೊಂಡ್ರು. ಆದರೆ ಆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಮಾತ್ರ ಗೊತ್ತಾಗಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.